ವೆಲ್ಕಮ್ ಬ್ಯಾಕ್. ಅಕ್ರಮ ಕಟ್ಟಡಗಳಿಗೆ ಬೆಂಗಳೂರಿನಲ್ಲಿ ಇನ್ನು ಉಳಿಗಾಲನೇ ಇಲ್ಲ. ನಕ್ಷೆ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಅನಧಿಕೃತ ಕಟ್ಟಡ ಕಟ್ಟಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆದೇಶ. ಬೆಂಗಳೂರಿನಲ್ಲಿ ಒಂದಷ್ಟು ಬಿಲ್ಡಿಂಗ್ಗಳನ್ನು ಕಟ್ಟಲಾಗಿದೆ. ಬೈಯಪ್ಪ ಪ್ರಾಧಿಕಾರದ ಅನುಮತಿ ಬೇಕೋ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅನುಮತಿ ಬೇಕೋ, ಅದಕ್ಕೊಂದು ನಕ್ಷೆ ಬೇಕು. ಆ ನಕ್ಷೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕಟ್ಟಲ್ಪಟ್ಟ ಅಷ್ಟೂ ಕಟ್ಟಡಗಳ ಮಾಲೀಕರಿಗೆ ಇದು ಒಂದು ತರಹದ ಆಘಾತ. ಅನಧಿಕೃತ ಕಟ್ಟಡ ಕಟ್ಟಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಅಕ್ರಮ ಕಟ್ಟಡಗಳಿಗೆ ಕರೆಂಟ್ ಕಟ್ ಮಾಡುವಂತೆ ಸೂಚನೆ. ನಿನ್ನೆಯವರೆಗೂ ಕೂಡ ಈ ತರಹದ್ದೊಂದು ಆದೇಶ ಇರಲಿಲ್ಲ. ಈ ತರಹದ ಅನಧಿಕೃತ ಕಟ್ಟಡ ಕಟ್ಟಿದವರಿಗೆ ಒಂದಷ್ಟು ಸಮಯದ ಅವಕಾಶಗಳನ್ನ ಕೊಡಲಾಗುತ್ತೆ ಅನ್ನೋ ಊಹಾಪೋಹ ಸಂದೇಶ ಹರಿದಾಡಿತ್ತು. ಆದರೆ ಈ ಘಳಿಗೆ ಬರ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ ಅನಧಿಕೃತ ಕಟ್ಟಡಗಳ ಡೆಮಾಲಿಷನ್ಗೆ ಸೂಚನೆ ಕೊಟ್ಟಿದೆ ಬಿಬಿಎಂಪಿ ಕಮಿಷನರ್. ಅಕ್ರಮ ಕಟ್ಟಡಗಳಿಗೆ ಕರೆಂಟ್ ಕಟ್ ಮಾಡುವಂತೆ ಸೂಚನೆ. ಇನ್ಮೇಲೆ ಅಕ್ರಮ ಕಟ್ಟಡಗಳಿಗೆ ಕತ್ತಲೆ ಭಾಗ್ಯ ಫಿಕ್ಸು. ಬೆಂಗಳೂರಿನಲ್ಲಿ ನಿಯಮ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ಟಿರುವ ಆ ಮಾಲೀಕರಿಗೆ ಇದು ಆಘಾತಕಾರಿ ಸುದ್ದಿ. ಅಕ್ರಮ ಕಟ್ಟಡಗಳಿಗೆ ಬೆಂಗಳೂರಿನಲ್ಲಿ ಇನ್ನು ಉಳಿಗಾಲ ಇಲ್ಲ. ನೀವು ಅಕ್ರಮ ಕಟ್ಟಡವನ್ನ ವಾಣಿಜ್ಯ ಉದ್ದೇಶದಿಂದ ಕಟ್ಟಿರ್ತೀರೋ, ಮತ್ತೊಂದು ಉದ್ದೇಶದಿಂದ ಕಟ್ಟಿರ್ತೀರೋ ಗೊತ್ತಿಲ್ಲ. ನೀವೇನೇ ಕಟ್ಟೋದಿದ್ರು ಕೂಡ ಅದಕ್ಕೊಂದು ನಕ್ಷೆ ಪ್ಲಾನ್ ಮಾಡಬೇಕಾಗಿರುತ್ತೆ. ಆ ನಕ್ಷೆಯ ಪ್ಲಾನ್ಗೆ ಅನುಮತಿ ಯಾರು ಕೊಡ್ಬೇಕು ನಿಮಗೆ? ಒಂದು ಬೈಯಪ್ಪ ಪ್ರಾಧಿಕಾರ. ಸೊ ಆ ಎಲ್ಲ ನಿಯಮ ಉಲ್ಲಂಘನೆ ಮಾಡ್ಕೊಂಡು ನೀವು ನಿಮ್ಮಿಷ್ಟ ಪ್ರಕಾರ ಬಿಬಿಎಂಪಿ ಅನುಮತಿ ಇಲ್ಲದೆ ಮಾಡ್ತೀರಿ ಅನ್ನುವುದಾದ್ರೆ ನಿಮಗೊಂದಷ್ಟು ಕಂಡೀಷನ್ ಬಿಬಿಎಂಪಿ ಹಾಕೋದ್ರಲ್ಲಿ ತಪ್ಪೇನಿದೆ? ಕಾನೂನು ಉಲ್ಲಂಘನೆ ಮಾಡಿದ್ದೀರಿ, ಆ ಕಾನೂನಿನ ಪಾಠ ಮಾಡಬೇಕಾಗಿದ್ದವರು ಯಾರು? ಬಿಬಿಎಂಪಿ. ಅದು ಮಾಡ್ತಾ ಇದೆ. ಆ ತರಹದ ಕಟ್ಟಡಗಳಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಅಷ್ಟು ವ್ಯಕ್ತಿಗಳು ಜನರೇಟರ್ ಇಟ್ಕೊಳ್ಳಿ, ಕಾರಣ ಇವತ್ತಿನಿಂದ ಕರೆಂಟ್ ಕಟ್ ಮಾಡ್ತಾರೆ, ಕತ್ಲಲ್ಲಿ ಇರಬೇಕಾಗಿ ಬರುತ್ತೆ, ವಾಶ್ರೂಮಿಗೂ ಹೋಗೋದಕ್ಕಾಗಲ್ಲ. ನಿಯಮ ಉಲ್ಲಂಘನೆ ಮಾಡಿರುವ ಅಷ್ಟು ಕಟ್ಟಡಗಳ ಪೈಕಿ ಬಹುಪಾಲು ಕಟ್ಟಡದ ಮಾಲೀಕರಿಗೆ ಇದು ಆಘಾತಕಾರಿ ಸುದ್ದಿ. ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ ಕಮಿಷನರ್. ಅಕ್ರಮ ಕಟ್ಟಡಗಳಿಗೆ ಬೆಂಗಳೂರಿನಲ್ಲಿ ಉಳಿಗಾಲ ಇಲ್ಲ. ಇನ್ನೂ ಒಂದಷ್ಟು ದಿನ ನೂಕಣ, ಇನ್ನೂ ಒಂದಷ್ಟು ದಿನ ಇರೋಣ ಭಾವಿಸಿದವರಿಗೆ ಇದು ಶಾಕಿಂಗ್ ಸುದ್ದಿ. ಸೊ ಅನಧಿಕೃತ ಕಟ್ಟಡ, ಆ ಕಟ್ಟಡದ ವಿರುದ್ಧ ಸೆಟೆದು ನಿಂತಿದೆ ಬಿಬಿಎಂಪಿಯ ಅಧಿಕಾರಿಗಳು. ಸೊ ಅಧಿಕಾರಿಗಳ ದಿಟ್ಟ ಕ್ರಮಕ್ಕೆ ಬೆಂಗಳೂರಿನಲ್ಲಿ ಅನೇಕ ಕಟ್ಟಡಗಳ ಮಾಲೀಕರು ಕೂಡ ಈಗ ಕಂಗಾಲಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.